ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಸೀಕ್ರೆಟ್ ನ್ಯೂಸ್ ಈಗ ಬಯಲಾಗಿದೆ, ಹೊರಗಡೆ ಬರ್ತಾ ಇದೆ. ಈಗ ಡಿ ಕೆ ಶಿವಕುಮಾರ್ CM ಪಟ್ಟದ ಚರ್ಚೆ ಅಂತಿಮ ಘಟ್ಟಕ್ಕೆ ಬರ್ತಿರುವ ಹೊತ್ತಲ್ಲಿ ಭಯಂಕರ ಟ್ವಿಸ್ಟ್ ಒಂದನ್ನು ಕೊಡ್ತಾ ಇದೆ. ಸಿದ್ದು ಬಣ ಡೆಲ್ಲಿಗೆ ತಲುಪೇ ಬಿಡ್ತು. ಸಂದೇಶ ಏನಿದು? ಹಾಗಾದರೆ ಭಾನುವಾರದ ಬಿಗ್ ನ್ಯೂಸ್ ಕೈಪಾಳ್ಯದಿಂದ ಸಿಡಿತಾ ಇರೋದು. ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಕರ್ನಾಟಕದಲ್ಲಿ ಕುರ್ಚಿ ಸಮರ ಮತ್ತೆ ಶುರುವಾಗಿದೆ. ಫುಲ್ ಸ್ಟಾಪ್ ಅಂದರು ಸಿದ್ದರಾಮಯ್ಯನವರು. ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಕೈ ಹಿಡಿದು ಕೈ ಕುಲುಕಿ ತಾವು ಒಂದಾಗಿದ್ದೀವಿ ಅನ್ನೋ ಸಂದೇಶ ಕೊಡೋಕೆ ಪ್ರಯತ್ನ ಮಾಡ್ತಿದ್ರು. ಈಗ ಮತ್ತೆ ಬ್ಲಾಸ್ಟ್ ಆಗಿದೆ. ಡೆಲ್ಲಿ ಮಟ್ಟದಲ್ಲಿ ಏನು ಶುರುವಾಗಿದೆ ನೋಡ್ತಿದ್ದೀವಿ. ನಿನ್ನೆ ಮೀಟಿಂಗ್ ಆಯಿತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಅವರಿಂದ. ಖರ್ಗೆ ಅವರು ಇಲ್ಲಿಂದ ಡಿ ಕೆ ಜೊತೆ 1-to-1 ಮೀಟಿಂಗ್ ಮಾಡ್ಕೊಂಡು ಹೋದ ಮೇಲೆ ಸೋನಿಯಾ ಗಾಂಧಿ ಜೊತೆ ಮೀಟಿಂಗ್ ನಡೆಯುತ್ತೆ. ವೇಣುಗೋಪಾಲ್ ಅವರು ಜಾಯ್ನ್ ಆಗ್ತಾರೆ. ಎಲ್ಲ ನಾಯಕರ ಸಮ್ಮುಖದಲ್ಲಿ ಕರ್ನಾಟಕದ ಕುರ್ಚಿ ವಿಚಾರವೇ ಪ್ರಸ್ತಾಪ ಆಯಿತು ಅನ್ನೋದನ್ನು ಓಪನ್ ಆಗಿ ವೇಣುಗೋಪಾಲ್ ಅವರು ಕೂಡ ಹೇಳಿದ್ದಾರೆ. ಆದರೆ ನಿನ್ನೆ ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯವಾಗಲೇ ಇಲ್ಲ. ನಿನ್ನೆ ಅಂತಿಮ ನಿರ್ಧಾರ ಬಹುತೇಕ ಆಗತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಅಷ್ಟೊತ್ತಿಗೆ ರಾಜ್ಯದಿಂದ ಒಂದು ಮೆಸೇಜ್ ಸಿಡಿಯುತ್ತೆ, ಒಂದು ರಿಪೋರ್ಟ್ ಹೈಕಮಾಂಡ್ಗೆ ಹೋಗಿ ಅಪ್ಪಳಿಸತ್ತೆ. ಮತ್ತೆ ನಿರ್ಧಾರ ಕೈಗೊಳ್ಳದೆ, ನಿರ್ಧಾರ ಏನು, ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಹೈಕಮಾಂಡ್ ಮನಸ್ಸು ಮಾಡ್ತಿದೆ. ಆದರೆ ಅದರಿಂದ ಆಗುವ ಪರಿಣಾಮಗಳನ್ನು ನಿಭಾಯಿಸುವ ದಾರಿ ಹುಡುಕ್ತಾ ಇದೆ. ಈ ಹೊತ್ತಲ್ಲಿ ಅಪ್ಪಳಿಸತ್ತೆ ಒಂದು ಸುದ್ದಿ. ಏನದು? ಹಾಗಾದರೆ ಸಿದ್ದರಾಮಯ್ಯ ಕ್ಯಾಂಪ್ನ ಬಹುದೊಡ್ಡ ಹೆಜ್ಜೆ ನೋಡಿ. ನಿನ್ನೆ ಇದ್ದಕ್ಕಿದ್ದಂತೆ ಹೋಟೆಲಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಏನದು? ಅಹಿಂದ ಸಮುದಾಯಗಳು, ಸಂಘಟನೆಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರುವಂತೆ ಒಂದು ಸಂಘಟನಾತ್ಮಕ ಸಭೆ. ಅದು ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅಹಿಂದ ಸಂಘಟನೆಗಳ ಸಭೆ ನಡೆಯುತ್ತೆ ಖಾಸಗಿ ಹೋಟೆಲಲ್ಲಿ. ಬೃಹತ್ ಹೋರಾಟಕ್ಕೆ ಅಹಿಂದ ಸಂಘಟನೆಗಳನ್ನು ಸಂಘಟಿಸುತ್ತಿರುವ ನಾಯಕರು ಏನಾದರೆ ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಸಂದೇಶ ಎನಿ ಟೈಮ್ ಬರಬಹುದು ಅನ್ನೋದು ಹೈಕಮಾಂಡ್ ಕಡೆಯಿಂದಲೇ, ಅಂದರೆ ಡೆಲ್ಲಿ ಮೂಲಗಳಿಂದಲೇ ಸಿದ್ದು ಕ್ಯಾಂಪ್ಗೆ ಸಿಕ್ಕಿರುವ ಮೆಸೇಜು. ಎನಿ ಟೈಮ್ ಇದು ಅನೌನ್ಸ್ ಆಗಬಹುದು ಅನ್ನೋದು ಗೊತ್ತಾಗ್ಬಿಟ್ಟಿದೆ ಸಿದ್ದು ಕ್ಯಾಂಪ್ಗೆ. 28 ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಡಿ ಕೆಗೆ ಅವಕಾಶ ಕೊಡೋಕೆ ಅಂತ. ರಾಜಣ್ಣವ್ರು ನಿನ್ನೆ ಬಾಯ್ಬಿಟ್ಟು ಹೇಳಿದಾಗೆ ಅದು ಅರ್ಥ ಆಯಿತು. ಡಿ ಕೆ CM ಆದರೆ ನಾನಂತೂ ಇರಲ್ಲ, ನಾನು 28ಕ್ಕೆ ಮತ್ತೆ ಸ್ಪರ್ಧೆನೂ ಮಾಡಲ್ಲ, ಅವರು ಕ್ಯಾಬಿನೆಟ್ಟಲ್ಲಿ ನಾನು ಮಿನಿಸ್ಟ್ರು ಆಗಲ್ಲ ಅಂತ ಅನೌನ್ಸ್ ಮಾಡಿಬಿಟ್ರು ರಾಜಣ್ಣವರು. ಇಲ್ಲಿ ತನಕ ಮಾತು ಯಾಕೆ ಬರುತ್ತೆ? ಅಂಥ ಸಮಯ ಹತ್ತಿರ ಬಂದಿದೆ ಅನ್ನೋದು ಗೊತ್ತಾಗಿದೆ. ಈಗೇನು ಮಾಡೋಕೆ ಹೊರಟಿದ್ದಾರೆ? ರಾಜ್ಯವ್ಯಾಪಿ ಬೃಹತ್ ಹೋರಾಟ. ಸಿದ್ದರಾಮಯ್ಯನವರ ಪದಚ್ಯುತಿ ಆದರೆ ದಂಗೆ ಏಳತ್ತೆ. ಇದನ್ನು ಓಪನ್ ಆಗಿ ದಲಿತ ಸಂಘಟನೆಗಳು, ಶೋಷಿತ ಸಮುದಾಯಗಳು ಹೇಳಿದ್ರು. ಈಗ ಅದು ಮಿನಿಸ್ಟರ್ ನೇತೃತ್ವದಲ್ಲಿ ನಡೀತಿದೆ ಅನ್ನೋದು ಸುದ್ದಿ. ಅವರೇನು ನಾವು ದಂಗೆ ಎಬ್ಬಿಸ್ತೀವಿ ಅಂತ ಹೇಳ್ತಿಲ್ಲ ಮೀಟಿಂಗ್ ಆದಮೇಲೆ. ಆದರೆ ಅಸಲಿ ವಿಚಾರ ಹೊರಗಡೆ ಬರ್ತಿರೋದು ಸಿದ್ದರಾಮಯ್ಯನವರ ಪದಚ್ಯುತಿ ಜನವರಿಯಲ್ಲಿ ಆಗತ್ತೆ ಪಕ್ಕ ಅನ್ನುವ ನ್ಯೂಸ್ ಸಿಕ್ಬಿಟ್ಟಿದೆಯಂತೆ. ಸಿದ್ದು ಕ್ಯಾಂಪ್ಗೆ ಜನವರಿ ಎಷ್ಟೊತ್ತಿಗೆ? ಜನವರಿ 14 ಅಂದರೆ ಸಂಕ್ರಾಂತಿ. 7ನೇ ತಾರೀಕಿಗೆ ಅವರು ದೇವರಾಜ ಅರಸು ದಾಖಲೆ ಮುರಿಯೋ ಡೇಟ್ ಬರುತ್ತೆ. ಸೊ ಪದಚ್ಯುತಿ ಫಿಕ್ಸ್ ಅನ್ನುವಂಥ ಸುದ್ದಿ ಸಿಗ್ತಿದ್ದಾಗೆ ಜನವರಿಯಲ್ಲಿ ಈ ಘಟನೆ ನಡೆದಿದ್ದೇ ಹೋದಾದರೆ ಬೃಹತ್ ಹೋರಾಟ. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅಹಿಂದ ಸಂಘಟನೆಗಳ ಮೀಟಿಂಗ್ಗಳಾಗಿವೆ. ಹಾಗೆ CM ರಾಜೀನಾಮೆಗೆ ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳೋ ರೀತಿ ಕಾಣಿಸ್ತಿದೆ. ಅದಾಗ್ಬಿಟ್ರೆ ರಾಜ್ಯವ್ಯಾಪಿ, ರಾಜ್ಯ ಯಾಕೆ ದೇಶದ ಮಟ್ಟದಲ್ಲಿ ಹಳ್ಳಿಯಲ್ಲೂ ಜನಾಂದೋಲನವನ್ನು ರೂಪಿಸಿಬಿಡೋದು. ಈ ಸುದ್ದಿ ಹೈಕಮಾಂಡ್ಗೆ ಹೋಗಿ ಅಪ್ಪಳಿಸ್ತಾ ಇದ್ದ ಹಾಗೆ ನಿನ್ನೆ ನಡೀತಿದ್ದ ಮೀಟಿಂಗು ಅಲ್ಲಿಗೆ ಸ್ಟಾಪ್ ಆಗಿದೆ. ಮುಂದೂಡಿಕೆ ಮಾಡಿದ್ದಾರೆ ಸೋನಿಯಾ ಗಾಂಧಿಯವರು ಅನ್ನೋದು ಇಂಟ್ರೆಸ್ಟಿಂಗ್. ಒಂದೊಂದು ಹಳ್ಳಿಯಲ್ಲೂ ಜನಾಂದೋಲನ ಸಿದ್ದರಾಮಯ್ಯನವ್ರ ಪರ. ಸಿದ್ದರಾಮಯ್ಯನವ್ರನ್ನ ಇಳಿಸಿದರೆ ಸರ್ಕಾರವೇ ಶೇಕ್ ಆಗತ್ತೆ ಅನ್ನುವಂಥ ಒಂದು ಭಯಂಕರ ಆಂದೋಲನ ರಾಜ್ಯದ ರಾಜಕಾರಣದಲ್ಲಿ. ಯಾರು ಕಂಡರಿಯದಂಥ ಆಂದೋಲನ ರೂಪಿಸೋದಕ್ಕೆ ರಾಜ್ಯವ್ಯಾಪಿ ಜಿಲ್ಲಾವಾರು ಮೀಟಿಂಗ್ಗಳು ನಡೀತಿದ್ದಾವೆ. ಈಗ ಮೊನ್ನೆ ಹೇಳಿದರು ಶೋಷಿತ ಸಮುದಾಯಗಳು, ಕುರುಬ ಸಂಘದ ಸಂದೇಶ ಎಲ್ಲ ನೋಡಿದ್ವಿ. ಕಂಪ್ಲೀಟ್ ರೆಡಿ ಮಾಡಿಟ್ಟಿದ್ದೀವಿ. ಪದಾಧಿಕಾರಿಗಳು, ನಮ್ಮ ಸಂಘದ ಪದಾಧಿಕಾರಿಗಳು ಸದಸ್ಯರ ಮೀಟಿಂಗ್ಗಳಾಗಿ ರೆಡಿಯಾಗಿದೆ. ಈಗ ಅದು ನೆಕ್ಸ್ಟ್ ಲೆವೆಲಲ್ಲಿ ಮೀಟಿಂಗ್ ಆಗ್ತಿದೆ. ಹಳ್ಳಿಯಲ್ಲೂ ಕೂಡ ರೆಡಿಯಾಗಿದೆ. ನೋಡಿ ಎಷ್ಟರ ಮಟ್ಟಿಗೆ ಓಪನ್ ಆಗಿ ವಿಚಾರ ಸಿಗ್ತಿರೋದು. ಅದಕ್ಕೆ ಏನೇನು ನೆರವು ಬೇಕೋ ಅದನ್ನು ನಾವು ಕೊಡ್ತೀವಿ. ಅಹಿಂದ ಸಂಘಟನೆಗಳ ಮುಖಂಡರಿಗೆ ಜಾರಕಿಹೊಳಿ ಅವರು ಸೂಚನೆಯನ್ನೇ ಕೊಟ್ಟು ಬಿಟ್ಟಿದ್ದಾರೆ ಅನ್ನುವ ಸುದ್ದಿಯೂ ಬರ್ತಿದೆ. ಇದು ಆಫ್ ದಿ ರೆಕಾರ್ಡ್ ಬಂದಿರುತ್ತೆ. ಅವರೇನು ನೇರವಾಗಿ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ದಂಗೆ ಎಬ್ಸೋದಕ್ಕೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಇದು ಇನ್ಸೈಡ್ ರಿಪೋರ್ಟ್, ಮಾಧ್ಯಮಗಳಲ್ಲಿ ಬರ್ತಿರುವಂಥ ರಿಪೋರ್ಟ್ ಏನಪ್ಪ ಅಂದರೆ, ಇಡೀ ರಾಜ್ಯದಲ್ಲಿ ಆಂದೋಲನ, ಜನಾಂದೋಲನ ಏನು ಖರ್ಚಾಗತ್ತೋ ಅದನ್ನು ನಾನೇ ಸ್ವತಃ ಭರಿಸ್ತೀನಿ ಅಂತ
ಘೋಷಣೆಯನ್ನು ಮೊಳಗಿಸಿ ಬಿಟ್ಟಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಈ ಮೂಲಕ ಜನವರಿ ಕ್ರಾಂತಿಗೆ ನಾವೇ ರೆಡಿ, ನೀವೇನು ಕ್ರಾಂತಿ ಮಾಡೋದು, ನಾವು ಮಾಡಿ ತೋರಿಸ್ತೀವಿ ಕ್ರಾಂತಿ ಅನ್ನುವಂಥ ಭಯಂಕರವಾದ ಒಂದು ಬೆಳವಣಿಗೆ ಈಗ ಆಗ್ತಿದೆ. ಮತ್ತು ಸತೀಶ್ ಜಾರಕಿಹೊಳಿ ಅವ್ರನ್ನ ಮೊನ್ನೆ ಡಿ ಕೆ ಮೀಟ್ ಆದರು, ಎರಡೆರಡು 1-to-1 ಮೀಟಿಂಗ್ಗಳಾದವು ಡಿ ಕೆ ಸತೀಶ್ ಜಾರಕಿಹೊಳಿ ನಡುವೆ. ಯಾಕಂದರೆ ಈ ಬಗ್ಗೆ ನಾವು ಆಲ್ರೆಡಿ ರಿಪೋರ್ಟ್ ಇಟ್ಟಿದ್ದೀವಿ. ಸತೀಶ್ ಜಾರಕಿಹೊಳಿ ಮನವೊಲಿಸಬೇಕು ಅನ್ನೋದನ್ನು ಹೈಕಮಾಂಡೇ ಡಿ ಕೆ ಟಾಸ್ಕ್ ಕೊಟ್ಟಿದೆ. ಸಿದ್ದರಾಮಯ್ಯನವ್ರನ್ನ ಒಪ್ಪಿಸೋ ಜವಾಬ್ದಾರಿ ನಮ್ಮದು. ಎಂ ಬಿ ಪಾಟೀಲ್ ಜಾರ್ಜನ್ ಅವರನ್ನು ನಾವು ನೋಡ್ಕೊಳ್ತೀವಿ, ಅವ್ರು ಒಪ್ಕೊಳ್ತಾರೆ. ಜಮೀರ್ ಅವರನ್ನು ಮನವೊಲಿಸ್ಬೋದು, ಬಟ್ ಸತೀಶ್ ಜಾರಕಿಹೊಳಿ ಹೆಂಗೆ ಮನವೊಲಿಸ್ತೀರಾ? ಅವರನ್ನು ಕೂತು ಮಾತಾಡಿಸಿ ಅಧ್ಯಕ್ಷನಾಗಿ ಮಾಡಿದರೆ ನೀವು ಅವರು ಒಟ್ಟೊಟ್ಟಿಗೆ ಹೋಗೋ ರೀತಿಯಲ್ಲಿ ಅವರನ್ನು ಮಾತಿಗೆ ಕೂರಿಸಿದ್ರೆ ನಿಮ್ಮ ದಾರಿ ಕ್ಲಿಯರ್. ನಿಮಗೆ CM ಕುರ್ಚಿ ಕೊಡೋದು ಪ್ರಾಬ್ಲಮ್ ಅಲ್ಲ. ಸತೀಶ್ ಜಾರಕಿಹೊಳಿ ನಾಳೆ ಸರ್ಕಾರ ಬೀಳಿಸುವಷ್ಟು ಸ್ಟ್ರಾಂಗ್ ಇದ್ದಾರೆ. ಏನು ಮಾಡೋದು ಅನ್ನೋದು ಹೈಕಮಾಂಡ್ ಪ್ರಶ್ನೆ. ಡಿ ಕೆ ಆ ಆಪರೇಷನ್ಗೆ ಇಳಿದಿರೋ ಹೊತ್ತಲ್ಲೇ ನೆಕ್ಸ್ಟ್ ಸ್ಟೆಪ್ ತಗೊಂಡೇ ಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಮಾಡು ಇಲ್ಲವೇ ಮಾಡಿ ಮುಂದಿನ ನಾಯಕರಾಗಿ ಘೋಷಣೆಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅನ್ನೋದನ್ನು ನೋಡಬಹುದು. ಯತೀಂದ್ರ ಸಿದ್ದರಾಮಯ್ಯನವರು ಹೇಳೇ ಬಿಟ್ಟಿದ್ರು, ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ. ಅಹಿಂದ ಸಮುದಾಯ ಯಾರ ಬೆನ್ನಿಗಿದೆ? ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಬೇರೆ ಯಾರಿಗೂ ಅಲ್ಲ, ಸತೀಶ್ ಬೆನ್ನಿಗಿದೆ ಅನ್ನೋದನ್ನು ಓಪನ್ ಆಗಿ ಹೇಳಿದರು. ಈಗ ಅದು ಇಂಪ್ಲಿಮೆಂಟ್ ಆಗ್ತಿದೆ, ಎಕ್ಸಿಕ್ಯೂಟ್ ಆಗ್ತಿದೆ. ಪ್ರಾಕ್ಟಿಕಲ್ ಆಗಿ ಕೆಲಸವನ್ನು ಶುರು ಮಾಡೇ ಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಈಗ ಅಧ್ಯಕ್ಷ ಕುರ್ಚಿ ಸಿಕ್ಬಿಡ್ಬಹುದು, ಡಿ ಕೆ ಜೊತೆ ಕಾಂಪ್ರಮೈಸ್ ಆದರು ಅನ್ನುವಂಥ ಒಂದು ಹಣೆಪಟ್ಟಿ ಕಟ್ಕೊಳ್ಬೇಕಾಗತ್ತಾ? ಅದಕ್ಕಿಂತ ಬೆಸ್ಟು ಸಿಡಿದೇಳೋದು. ಹೆಚ್ಚು ಕಡಿಮೆ ಆಗಿದ್ರ ನಡುವೆಯೂ ಡಿ ಕೆಗೆ ಪಟ್ಟ ಕಟ್ಟಿದ್ರೆ ಸತೀಶ್ ಅವರು ಪಕ್ಷದಲ್ಲಿ ಉಳ್ಕೊಳ್ಬಹುದು. ಆದರೆ ಸತೀಶ್ ಹೇಳಿದ ದಾರಿಯಲ್ಲಿ 40 ಶಾಸಕರು ಸಿಡಿದೆದ್ದು ಹೊರಗೆ ಹೋದರೆ ರಮೇಶ್ ಜಾರಕಿಹೊಳಿ ಅವರು ರೆಡಿ ಇದ್ದಾರೆ ಅಲ್ಲಿ ಕರ್ಕೊಳ್ಳೋಕ್ಕೆ. ರಮೇಶ್ ಜಾರಕಿಹೊಳಿ ಅವ್ರದ್ದು ಸೋಮಣ್ಣ, ಪ್ರಹ್ಲಾದ್ ಜೋಶಿ, ಬೇರೆ ಬೇರೆ ನಾಯಕರ ಜೊತೆ ಮೀಟಿಂಗ್ಗಳಾಗ್ತಿದ್ದಾವೆ ಡೆಲ್ಲಿಯಲ್ಲಿ. ರಮೇಶ್ ಜಾರಕಿಹೊಳಿ ಟೀಮ್ ಆ್ಯಕ್ಟಿವ್ ಆಗಿದೆ. ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗ್ತಿದ್ದಾರೆ. ಇದು ಇಬ್ಬರು ಬ್ರದರ್ಸ್, ಸತೀಶ್ ಮತ್ತು ರಮೇಶ್ ಬ್ರದರ್ಸ್ ಮಾಡಿರೋ ಪ್ಲ್ಯಾನ್ ಯಾಕಾಗಿರಬಹುದು ಅನ್ನೋ ಚರ್ಚೆ ಈಗಾಗಲೇ ಶುರುವಾಗಿದೆ. ಹೆಚ್ಚು ಕಡಿಮೆ ಆದರೆ ಸತೀಶ್ ಕೈ ಬಲಪಡಿಸೋದಕ್ಕೆ ರಮೇಶ್ ಜಾರಕಿಹೊಳಿ ಡಿ ಕೆ ಸರ್ಕಾರಕ್ಕೆ, ಅವರು CM ಆದರೆ ಆ ಸರ್ಕಾರಕ್ಕೆ ಚಟ್ಟ ಕಟ್ಟೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ತನ್ನ ಸೇಡು ತೀರಿಸಿಕೊಳ್ಳುವ ಸಮಯ ಬಂದಿದೆ ಅಂತ ರಮೇಶ್ ಜಾರಕಿಹೊಳಿ ಅವ್ರಿಗೆ ಇದು ಬಹಳ ದೊಡ್ಡ ಟಾಸ್ಕ್. ಇದು ಸತೀಶ್ ಕೈ ಬಲಪಡಿಸೋದ್ರ ಜೊತೆ ತನ್ನ ಶತ್ರುವನ್ನು ಮಟ್ಟ ಹಾಕುವುದು. ಇದೆಲ್ಲ ಲೆಕ್ಕಾಚಾರಗಳು ಈಗ ಜೋರಾಗಿದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಗ್ ಶಾಕ್ ಎದುರಾಗಿದೆ. ಬದಲಾವಣೆ ಅನಿವಾರ್ಯ. ಎಷ್ಟು ದಿನ ಅಂತ ಸಿದ್ದರಾಮಯ್ಯನವ್ರಿಗೆ ಅವಕಾಶ ಕೊಡೋಕ್ಕಾಗತ್ತೆ ಅಂತ ಯೋಚಿಸ್ತಿದ್ದವ್ರಿಗೆ ಈಗ ಸಿದ್ದು ಬಣ ಅರಗಿಸಿಕೊಳ್ಳಲಾರದ ಆಘಾತ ಕೊಟ್ಟಿದೆ. ರಾಜ್ಯದಲ್ಲಿ ಅಹಿಂದ ಪ್ರಬಲ ವೋಟ್ ಬ್ಯಾಂಕ್ ಹೊಂದಿರುವ ಸಮುದಾಯ ಕರ್ನಾಟಕದಲ್ಲಿ ನಿರ್ಣಾಯಕ. ಶೋಷಿತ ಸಮುದಾಯಗಳ ಒಕ್ಕೂಟಕ್ಕೆ ಹೊಸ ಸಾರಥಿ ಅಂತ ಘೋಷಣೆಯಾಗಿದ್ದಾರೆ ಈಗ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿರೋ ಸತೀಶ್ ಈ ಸಂಘಟನೆಗಳ ಪದಾಧಿಕಾರಿಗಳ ಮೀಟಿಂಗ್ ಮಾಡಿ ಸಂಪೂರ್ಣ ವೆಚ್ಚ, ತಯಾರಿ, ಅದಕ್ಕೆ ಏನೇನು ಬಲ ಬೇಕೋ ಎಲ್ಲ ನನ್ನದು, ಹಳ್ಳಿ ರಾಜ್ಯದ ತುದಿಯ ತನಕನೂ ಅದು ತಲುಪಬೇಕು, ಆಂದೋಲನ ಜನಾಂದೋಲನ ಸಿಡಿದೇಳತ್ತೆ ಅನ್ನುವಂಥ ಒಂದು ಭಯಂಕರ ತಯಾರಿ ಸಿಗ್ತಿದೆ ಈಗ. ರಾಜಕೀಯದ ಸಂಧ್ಯಾ ಕಾಲದಲ್ಲಿದ್ದಾರೆ ಸಿದ್ದರಾಮಯ್ಯನವರು. ಆದರೆ ಅವ್ರಿಗೆ ಮುಂದಿನ ಉತ್ತರಾಧಿಕಾರಿ ಯಾರು? ಈಗ ಡಿ ಕೆಗೆ ಪಟ್ಟ ಕಟ್ಟೋ ತಯಾರಿ ಆಗ್ತಿರೋ ಹೊತ್ತಲ್ಲಿ ಅಲ್ಲಿ ಮೈಸೂರು ಭಾಗದಲ್ಲಿ ಸಂಘಟನೆ ಶುರು ಮಾಡಿಬಿಟ್ಟಿದ್ದಾರೆ. ಸಮುದಾಯ ಒಗ್ಗೂಡಿಸೋದಕ್ಕೆ ದಲಿತ ಸಮುದಾಯಗಳನ್ನು ರೆಡಿ ಮಾಡ್ತಿದ್ದಾರೆ. ಮುಂದಿನ ಬೆಳವಣಿಗೆಗೆ ತಯಾರಾಗಿ ಅಂತ ಮಹದೇವಪ್ಪನವರು ದಲಿತ CM ದಾಳ ಉರುಳಿಸ್ತಿದ್ದಾರೆ, ಪರಮೇಶ್ವರ್ ಅವರು. ಅದಕ್ಕೆಲ್ಲದಕ್ಕೂ ಮೀರಿ ಸತೀಶ್ ಜಾರಕಿಹೊಳಿ ಅವರ ಪ್ಲ್ಯಾನನ್ನು ಡಿ ಕೆ ಊಹಿಸೋದಕ್ಕೂ ಸಾಧ್ಯವಾಗದ ರೀತಿ ರೆಡಿ ಮಾಡಿದ್ದಾರೆ. ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮೀಟಿಂಗು, ಡಿನ್ನರು ಮತ್ತೆ ಆಗ್ತಾ ಇದೆ. ಸೊ ಡಿ ಕೆ ಜೊತೆ ಸಂಧಾನದ ಮಾತುಕತೆಯಲ್ಲಿ ಪದೇ ಕಾಣಿಸ್ಕೊಳ್ತಿರುವಂಥ ಸತೀಶ್ ಜಾರಕಿಹೊಳಿ ನಡೆಸ್ತಿರುವಂತಹ ರಣತಂತ್ರವೇ ಬೇರೆ ಅನ್ನೋದು ಈಗ ಪಕ್ಕಾ ಗೊತ್ತಾಗ್ತಿದೆ. ಶೋಷಿತ ಸಮುದಾಯಗಳ ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಾಗಿ ತೊಡೆತಟ್ಟೆ ಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಇದರಲ್ಲಿ ಕಾಂಪ್ರಮೈಸ್ ಆಗೋ ಪ್ರಶ್ನೆನೇ ಇಲ್ಲ. ನಾಳೆ ಈ ಡಿ ಕೆ ಶಿವಕುಮಾರ್ ಅವರು CM ಆದರೆ ಸೆಡ್ ಹೊಡೆದು ಏನಾದರೂ ದಾರಿ ಹಿಡಿದು ಬಿಡಬಹುದು. ಆದರೆ ನಾಳೆ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತೆ ನಾಯಕತ್ವ ಹೈಕಮಾಂಡೇ ಕೊಡಬೇಕಾಗತ್ತೆ. ಅಹಿಂದ ಸಮುದಾಯಗಳು ಇವ್ರ ಬೆನ್ನಿಗೆ ನಿಂತಿದೆ ಅನ್ನೋದು ಗೊತ್ತಾದರೆ. ಈಗ ರಾಜಣ್ಣವ್ರು ಯಾಕೆ 28ರ ಚುನಾವಣೆಗೂ ನಿಲ್ಲಲ್ಲ ಅಂತಿದ್ದಾರೆ. ಮತ್ತು ಡೆಲ್ಲಿ ಮಟ್ಟದಲ್ಲಿ ಅವರ ಪುತ್ರ BJP ಹೈಕಮಾಂಡ್ ನಾಯಕರ ಜೊತೆ ನಿರಂತರ ಮೀಟಿಂಗಲ್ಲಿದ್ದಾರೆ. ಒಂದಕ್ಕೊಂದು ಡೈರೆಕ್ಟ್ಲಿ ಕನೆಕ್ಟೆಡ್. ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ಶಾಸಕರನ್ನು ಕಳಿಸ್ಕೊಡೋಕ್ಕಾಗದೇ ಇದ್ರು ರಾಜಣ್ಣನವರ ಮೂಲಕ ಇದನ್ನು ಮಾಡಬಹುದು. ಯಾಕಂದರೆ ರಾಜಣ್ಣವ್ರು ಈಗಾಗಲೇ ಓಪನ್ ಆಗಿ ಸಿಡಿದೆದ್ದಿರೋರು. ಕಾಂಗ್ರೆಸ್ಸನ್ನು ವೈಟ್ ವಾಶ್ ಮಾಡ್ತೀನಿ ಅನ್ನೋ ತನಕ ಓಪನ್ ಆಗಿ ಮಾತಾಡಿರೋರು.
ಅಮಿತ್ ಶಾ ಅವ್ರ ಜೊತೆ ಮೀಟಿಂಗ್ ಆಯಿತು, ಒಳ್ಳೇದಾಗುತ್ತೆ ನಡೀರಿ ಅಂತ ಬೆನ್ತಟ್ಟು ಕಳಿಸಿದ್ರು. ಸೋಮಣ್ಣ, ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಅವರು ನಾಯಕರ ಎಲ್ಲರ ಸಂಪರ್ಕ ಸಾಧಿಸಲಾಗಿದೆ ಅನ್ನೋ ಸುದ್ದಿಗಳೆಲ್ಲ ಬರ್ತಿದ್ದಾವೆ. ಈಗ ಕುಮಾರಸ್ವಾಮಿ ಅವ್ರ ಜೊತೆ ರಾಜೇಂದ್ರ ಅವ್ರ ಮೀಟಿಂಗ್ ಆಗಿಲ್ಲ, ಬಟ್ BJP ಬೇರೆ ಬೇರೆ ರೆಬಲ್ಗಳ ಮೀಟಿಂಗ್ ಆಗ್ತಿದ್ದಾವೆ. ಇದರರ್ಥ ರೆಡಿ ಆಗ್ತಿದೆ, ಆಪರೇಷನ್ ಭಯಂಕರ ಸ್ವರೂಪವನ್ನು ಪಡೆದುಕೊಳ್ತಿದೆ. ಯಾವ ಕ್ಷಣದಲ್ಲಿ DK CM ಆಗ್ತಾರೋ ಮರುದಿನವೇ ಸರ್ಕಾರ ಶೇಕ್ ಆದರೂ ಅಚ್ಚರಿ ಇಲ್ಲ. ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ತೊಡೆ ತಟ್ಟಿದ್ದಾರೆ ಈಗ ಅನ್ನೋದು ವೆರಿ ಕ್ಲಿಯರ್. ಸತೀಶ್ ಜಾರಕಿಹೊಳಿ ಅವರು ಮುಂದಿನ ನಾಯಕರಾಗಿ ಪ್ರತಿಷ್ಠಾಪಿಸಲ್ಪಡುವ ಎಲ್ಲ ತಯಾರಿ ಕಾಣಿಸ್ತಿದೆ ಸಿದ್ದು ಕ್ಯಾಂಪಿಂದ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.